ಕೋಡುಬಳೆ ಅಂದ್ರೆ ಅಡುಕಲೆ. ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಏನ್ ಹೇಳ್ತಾ ಇದ್ದಿಲ್ಲ ಅಣ್ಣ, ಯಾರು ತಗಂಗಿಲ್ಲಪ್ಪ. ಯಾರ್ಯಾರು ಮಂತ್ರಿಗಳಾಗಬೇಕೋ ಅವರೆಲ್ಲ ಪೇಮೆಂಟ್ ಮಂತ್ರಿಗಳು. ಈಗ ಏನಿದ್ರು ಫೈಟಿಂಗ್ ಏನಾನ ಡಿಮ್ಯಾಂಡು ಸ್ವಲ್ಪ ಗಲಾಟೆ ಮಾಡೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ತಕರಾರು ಮಾಡೋರು ಮುಂದೆ ಮಾಡಲಿಲ್ಲ ಅಂದ್ರೆ ತಕರಾರು ಮಾಡ್ತಾರೆ, ಧಮಕಿ ಹಾಕ್ತಾರೆ ಅನ್ನೋರ್ನೆಲ್ಲ ಮಾಡ್ಬಿಟ್ಟಿದ್ದಾರೆ. ಮುಂದೆ ಮಾಡೋರೆಲ್ಲ ಪೇಮೆಂಟ್ ಇದು. ಯಾವ ತಾನಕ್ಕಂತ ನಡೀತಿರೋದು ಡೀಲಿಂಗು? ಯಾರು ನಡೆಸ್ತಾವ್ರಂತಲೇ ಡೀಲಿಂಗ? ಇನ್ನೇನು ಕಾಂಗ್ರೆಸ್ ನಾವು ಮಂತ್ರಿಗಿರಿ ಕೊಡಕ್ಕೆ ಡೀಲಿಂಗ್ ನಡೆಸ್ತಾವೆ ಅಂತ ಹೇಳ್ತಾ ಇರ್ಬೇಕು ಕಣೆ. ಅಣ್ಣ ಅಶೋಕ್, ಎಷ್ಟಪ್ಪ ಒಂದು ಕುರ್ಚಿ ರೇಟು? 100 ರಿಂದ 150 ಕೋಟಿ ಆರಾಮ್ಸೆ. ಯಾಕಂದ್ರೆ ಇನ್ನ 1.5 ವರ್ಷ ಆಯ್ತಲ್ಲ, 1.5 ವರ್ಷಕ್ಕೆ. ಅಯ್ಯಯ್ಯೋ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬೋದು ಕಣ್ಲೆ. ಬಿಜೆಪಿಯವು ಬೇರೆ ಪಾರ್ಟಿಯಿಂದ ಜನಗಳನ್ನ ದುಡ್ಡು ಕೊಡ್ತಗೊಂಡು ಅದ್ರ ಮೇಲೆ ಫ್ರೀಯಾಗಿ ಮಿನಿಸ್ಟ್ರು ಕುರ್ಚಿ ಬೇರೆ ಕೊಡ್ತಿದ್ವು. ಇವೇನ್ಲ, ಒಂದು ಕುರ್ಚಿ ತಗೊಳಕ್ಕೆ MLAಗಳೇ 100-150 ಕೋಟಿ ಕೊಡ್ಬೇಕು ಅಂದ್ರೆ ಕಷ್ಟ ಇಲ್ವೇನ್ಲ? ಬಿಜೆಪಿಲಿ ಸರ್ಕಾರ ಮಾಡುವ ಸೀಟು ಯಾವಾಗ್ಲೂ ಸಿಕ್ಕಿಲ್ಲ ಕಣೆ. ಪಾಪ ಅದಕ್ಕೆ ಯಾವ ಬೇರೆ ಪಾರ್ಟಿ MLAಗಳಿಗೆ ದುಡ್ಡು ಕೊಟ್ಟು ಕುರ್ಚಿನೂ ಕೊಟ್ಟು ಪಾರ್ಟಿ ಹಾಳು ಮಾಡ್ಕೊಂಡ್ ಕುಂತವೆ. ಆದ್ರೆ ಕಾಂಗ್ರೆಸ್ ಅಲ್ಲಿ 20 ಕುರ್ಚಿಗೆ 60 ಜನ ಎದ್ದು ನಿಂತವಂತೆ. ಅದಕ್ಕೆ ಬೇರೆ ದಾರಿ ಇಲ್ದೆ ಬಿಡ್ಡಿಂಗ್ ಕರೀತವ್ರೆ ಅಂತ ಅಶೋಕ್ ಹೇಳ್ತಿರೋದು. ಮುಂದೆ ಮಾಡೋರೆಲ್ಲ ಪೇಮೆಂಟ್ 100 ರಿಂದ 150 ಕೋಟಿ ಆರಾಮ್ಸೆ. ಯಾಕಂದ್ರೆ ಇನ್ನ 1.5 ವರ್ಷ ಆಯ್ತಲ್ಲ, 1.5 ವರ್ಷಕ್ಕೆ. ಅಯ್ಯಯ್ಯೋ, ಅದೆಂಥದ್ದು ಮ್ಯೂಸಿಕಲ್ ಚೇರ್ ಅಂತ ಆಟ ಆಡ್ಸಾರಲ್ಲ, ಅದೇ ತರಕ್ಕೆ 20 ಚೇರ್ ಮಾಡಕ್ಬಿಟ್ಟು ವಿಷಲ್ ಓದುತ್ತಿದ್ದಂಗೆ ಕುರ್ಚಿ ಹಿಡ್ಕೊಂಡ್ಬಿಡ್ಲಿ ಕಣ್ಲ. ಆಗ ಯಾರಿಗೂ ಜಗಳನೇ ಇರೋದಿಲ್ಲ. ಆಟ ಚೆನ್ನಾಗಿ ಆಡ್ದನಿಗೆ ಮಂತ್ರಿಗಿರಿ ಕೊಟ್ರಾತು. ಕೊಟ್ರೆ ನೀನು ಕುಂಟೆ ಪಿಲೇನು ಮಾಡಿಸ್ತೀಯಕಲ್ಲಣ್ಣ. ಅದು ಬಿಜೆಪಿ ಗೌರ್ಮೆಂಟ್ ಬಂದಾಗ ಆಡ್ಸನ ಕಣ್ಲ. ಅವುಗಳ ಸರ್ಕಾರದಲ್ಲಿ ಜಂಪಿಂಗ್ ಸ್ಟಾರ್ ಜಾಸ್ತಿ ಇರ್ತವೆ. ಬರೀ ಪ್ರಯೋಜನಕ್ಕೆ ಇಲ್ಲದೆ ಇರೋವನ್ನೇ ಮಾತಾಡ್ತಿದ್ದಲ್ಲಣ್ಣ. ನೋಡಿಲಿ, ಪಾಪ ನಮ್ ಸೀಟ್ ಇರೋರಿಗೆ ಎಂತ ಕಾಳಜಿ ಐತಿ ನೋಡು. ಬರಗಾಲ ಇರೋದ್ರಿಂದ ಕನಿಷ್ಠ ಕೃಷಿ ಇಲಾಖೆಗಾದ್ರೂ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ ಆದಷ್ಟು ಬೇಗ. ಕೃಷಿ ಬರ ಇರೋದ್ರಿಂದ ಯಾರೊಬ್ಬರು ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂತ ಕೃಷಿ ಖಾತೆ ಸಚಿವರು ಬೇಕು. ನೀವು ಬೇರೆ ಯಾವ್ದಕ್ಕಾರು ಕೊಡ್ತಿರೋ ಬಿಡ್ತಿರೋ ಶಿಕ್ಷಣಕ್ಕೆ ಮತ್ತು ಕೃಷಿಗೆ ಒಂದು ಪೂರ್ಣ ಪ್ರಮಾಣದ ಸಚಿವರನ್ನ ಕೊಡಿ. ಸೂಪರ್ ಮಾಮಾ. ಅಗಳಲ್ಲೇ ಏನ್ಲ ನಮ್ಮ ಸೀಟಿ ರೈತರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂತೈತಿ. ಆಪರೇಷನ್ ಮಾಡಿ ಯಡಿಯೂರು CM ಆದಾಗ ಹೆವಿ ಮಳೆ ಬಂದು ಎಲ್ಲ ಕಡೆ ನೆರೆ ಆಗೋಗಿತ್ತು ಕಣೆ. ಪಾಪ ಆಗ ಯಡಿಯೂರು ಮಂತ್ರಿ ಮಂಡಲದಲ್ಲಿ ಒಬ್ಬ ಮಿನಿಸ್ಟರ್ ಇರ್ಲಿಲ್ಲ. ಯಡಿಯೂರು ಒಂದ್ ಹೆಲಿಕಾಪ್ಟರ್ ಹೊತ್ಕೊಂಡು ಎಲ್ಲ ಕಡೆ ಓಡಾಡ್ ಬಂದಿತ್ತು. ಹಂಗೆಲ್ಲ ಆಗೋದ್ ಬೇಡ ಅಂತವ ಸಿಟಿ ಬುದ್ಧಿ ಹೇಳ್ತಾರಂಗೈತಿ ಕಣೆ. ನೀವು ಹೊರಗಡೆ ಎಷ್ಟೇ ಬಲಿಷ್ಠರಾಗಿ ಕಂಡ್ರು ಕೂಡ ನಿಮ್ಮ ಹೈಕಮಾಂಡ್ ಅಡಿಯಲ್ಲಿ ನೀವು ಯಾರು ಸ್ವತಂತ್ರರಲ್ಲ ಅಂತ ನಮಗೆ ಗೊತ್ತು. ನಾನು ಗುಲಾಮ ಅಂತ ಪದ ಉಪಯೋಗಿಸಲ್ಲ. ನಾನು ನಿಮ್ಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ, ಒಬ್ಬ ಕೃಷಿ ಸಚಿವರನ್ನ ಪೂರ್ಣ ಪ್ರಮಾಣದಲ್ಲಿ ಕೊಡಿ. ಅದು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಕಂಬುಡ್ಲೆ. ಆದ್ರೆ ಈ ಕಾಂಗ್ರೆಸ್ ನಾವು ಇನ್ನೂ ಅದೇನ ಚೌಕಾಶಿ ಮಾಡ್ಕೊಂಡ್ ಕುಂತವೋ ಕಣೆ ಕಣ್ಣಡ್ಲೇ. ಶಿವನಿ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.